ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ನ ಮಗ ಮಚ್ಚ ಹೋಗೋ ಬಾರೋ ಮುಚ್ಕೊಂಡ್ ಬಾರ ಇಲ್ಲಿ ಅಂತ ಕರೆಯೋದಕ್ಕೂ ಯೋಚನೆ ಮಾಡೋ ತರ ಇದೆ ಈ ರೂಲ್ಸು. ನಿಮ್ಮ ಫ್ರೆಂಡಿಗೆ ಏನಾದ್ರು ಇದು ಡಿಸ್ಕ್ರಿಮಿನೇಷನ್ ಅಂತ ಅನ್ಸುದ್ರೆ ಕಾಲೇಜಲ್ಲಿ ಫಾರ್ಮ್ ಆಗಿರೋ ಕಮ್ಯುನಿಟಿ ಕಂಪ್ಲೇಂಟ್ ಮಾಡಿದ್ರೆ 24 hours ಅಲ್ಲಿ ಇದನ್ನ ಆಕ್ಷನ್ ತಗೋಬೇಕಾಗುತ್ತೆ. ಇದು ರಿಯಲ್ ಕೇಸ್ ಆದ್ರೂ ಆಗಿರ್ಲಿ, ಫೇಕ್ ಕೇಸ್ ಆದ್ರೂ ಆಗಿರ್ಲಿ, ಇನ್ವೆಸ್ಟಿಗೇಷನ್ ನ ಫೇಸ್ ಮಾಡ್ಲೇಬೇಕಾಗುತ್ತೆ. ಕಾಲೇಜ್ ಲೈಫ್ ಇದು ಎಲ್ಲರ ಲೈಫ್ ಅಲ್ಲೂ ಒಂದು ಸುಂದರವಾದ ಪಾರ್ಟ್. ಅದ್ರ ಸ್ವತಂತ್ರನೇ ಕಿತ್ಕೊಂತಾ ಇದ್ದಾರೆ. ಹೌದು, ರಿಯಲ್ ಡಿಸ್ಕ್ರಿಮಿನೇಷನ್ ಆಗ್ಬಾರ್ದು, ಅದಕ್ಕೆ ಅಂತಾನೆ ಅಲ್ಟ್ರಾಸಿಟಿ ಆಕ್ಟ್ ಇದೆ. ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮತ್ತೆ ಬೇಕಾ? ಕಾಲೇಜ್ ಎಂಟ್ರಿ ಆದಾಗ ಮೊದಲು ಯಾರು ಸಿಗ್ತಾರೋ, ಮೊದಲು ಯಾರ ಅಭಿಪ್ರಾಯಗಳು ಒಂದಾಗ್ತಾವೋ ಅವಾಗ ಹುಡ್ತಾ ಇದ್ದಿದ್ದೆ ಸ್ನೇಹ. ಇಲ್ಲಿ ಡಿಸ್ಕ್ರಿಮಿನೇಷನ್ ಬರ್ತಾ ಇದ್ದಿದ್ದು ಸ್ಕಾಲರ್ಶಿಪ್ ಟೈಮ್ ಅಲ್ಲೇನೆ. ಓ, ಇವ್ರಿಗೆ ಇದೆಲ್ಲ ಸಿಗುತ್ತಾ, ನಮ್ಗೆ ಯಾಕಿಲ್ಲ ಅನ್ನೋ ಒಂದು ಭಾವನೆ. ಸರಿ, ಸಮಾನತೆ ಕೊಡಿ, ಆದ್ರೆ ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾರ ಎದುರು ಹೇಳುವಂತ ಕಲ್ಚರೇ ಇಲ್ಲಿ ನಿಜವಾದ ಡಿಸ್ಕ್ರಿಮಿನೇಷನ್ ಹುಟ್ಟಿಸ್ತಾ ಇತ್ತು. ಪ್ರೀಶಿಯಸ್ ಆಗಿರೋ ಕಾಲೇಜ್ ದಿನಗಳನ್ನ ಫ್ರೆಂಡ್ಶಿಪ್ ಅಲ್ಲಿ ಮೂಡುವಂತ ಭಾವನೆಗಳಿಗೆ ಬೇಲಿ ಹಾಕೋ ತರ ಇದೆ. ಟೀಚರ್ ಮಕ್ಕಳಿಗೆ ಬುದ್ಧಿ ಹೇಳೋ ಸ್ವತಂತ್ರನು ಕಿತ್ಕೊಳೋ ತರ ಆಗಿದೆ. ಡಿಸ್ಕ್ರಿಮಿನೇಷನ್ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿ ನಿಜವಾದ ಡಿಸ್ಕ್ರಿಮಿನೇಷನ್ ಇವರೇ ಬಿತ್ತೋ ತರ ಇದೆ. ನಾರ್ಮಲ್ ಟೀಸ್ ಮಾಡೋದು ಫ್ರೆಂಡ್ಶಿಪ್ ಅಲ್ಲಿ ಕಾಮನ್, ಅದನ್ನು ಯೋಚನೆ ಮಾಡಿ ಮಾಡೋ ತರ ಆಗಿದೆ. ನೀವ್ ಹೇಳಿ, ಯಾರು ಫ್ರೆಂಡ್ಶಿಪ್ ಅಲ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ? UGC ಯೋಚನೆ ಮಾಡ್ಬೇಕಾಗಿದೆ. ನೀವೇನ್ ಹೇಳ್ತೀರಾ?